stone, paper, pencil, scissors. Yeah. Stone. काय ತೆಗೆದಮ್ಮ ಚಲ गई थी कल काम करने के लिए, रेत झाड़ा, तो उसकी वजह से चेहरा जलन हो रहा था पहली। ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ಇವತ್ತಿನ ವ್ಲಾಗನ್ನು ಶುರು ಮಾಡುವ. ಇವತ್ತು ಸಂಡೇ. ನಮ್ಮ ಮನೆಗೆ ಇವತ್ತೊಬ್ಬರು ತೆಂಗಿನಕಾಯಿ ತೆಗಿಲಿಕ್ಕೆ ಬಂದಿದ್ದಾರೆ. ಹಾಗೆ ನಾವಿಲ್ಲಿ ತೆಂಗಿನಕಾಯಿಯನ್ನು ಹೆಕ್ತಾ ಇದ್ದೇವೆ. ಬೆಳಿಗ್ಗೆ ಮನೆಯೊಳಗೆ ಕೆಲಸವನ್ನೆಲ್ಲ ಮಾಮಿ ಮಾಡ್ತಾ ಇದ್ದಾರೆ. ನಾನು ಮಾಮ ಅಜ್ಜ ತೆಂಗಿನಕಾಯಿಯನ್ನು ಹೆಕ್ಕಲಿಕ್ಕೆ ಬಂದಿದ್ದೇವೆ. ಇವತ್ತು ಮಾರ್ನಿಂಗ್ ನಾನು ನನ್ನ ತಿಂಡಿಗೆ ಸೀಮೆ ಬದನೆ, ಹಾಗೆ ಇಲ್ಲಿ 2 ಮುಳ್ಳು ಸೌತೆ ತಿಂತೇನೆ ಪ್ರತಿದಿನ. ಹಾಗೆ ಸೋರೆಕಾಯಿ, ಬೀನ್ಸ್, ಹೀರೆಕಾಯಿ, ಹಾಗೆ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿದ್ದೇನೆ. ಸೊ ಇದರಲ್ಲಿ ಸೌತೆಯನ್ನು ಬಿಟ್ಟು ಇದನ್ನೆಲ್ಲವನ್ನು ನಾನು ಬೇಯಿಸಿ ಪಲ್ಯದ ಥರ ಮಾಡಿ ಪ್ರತಿದಿನ ತಿನ್ನುವಂಥದ್ದು. ಸೊ ಸ್ವಲ್ಪ ಖಾರಕ್ಕೋಸ್ಕರ ಒಂದು ಮಾತ್ರ ಮೆಣಸಿನ್ಕಾಯನ್ನು ತಿಂತೇನೆ, ಹೆಚ್ಚು ತಿನ್ನಲಿಕ್ಕೆ ಆಗೋದಿಲ್ಲ, ಖಾರ ಆಗ್ತದೆ. ಹಾಗಾಗಿ ಈ ಥರ ಇರ್ತದೆ ನೋಡಿ, ಬೆಂದಾದಮೇಲೆ ಹೀಗಾಗ್ತದೆ. ಹಾಗೆ ಕೋಕೋನಟ್ಟನ್ನು ಅಂದರೆ ತೆಂಗಿನ ತುರಿಯನ್ನು ಸ್ವಲ್ಪ ಫ್ರೈ ಮಾಡಿ ಈ ಬೇಯಿಸಿದಂತಹ ಎಲ್ಲ ತರಕಾರಿಯನ್ನು ಇದಕ್ಕೆ ಹಾಕಿ ಪಲ್ಯ ಮಾಡಿಕೊಳ್ತೇನೆ. ಸೊ ಪ್ರತಿದಿನ ಇದನ್ನೇ ತಿನ್ನುವಂಥದ್ದು. ಕೆಲವೊಂದಿನ ಮಶ್ರೂಮ್ ಸಿಕ್ಕಿದರೆ ಮಶ್ರೂಮ್ ಹಾಕ್ತೇನೆ, ಇಲ್ಲದೇ ಇದ್ದರೆ ಇಷ್ಟನ್ನು ಮಾತ್ರ ತಿನ್ನುವಂಥದ್ದು. ಸೊ ಇವತ್ತು ತೆಂಗಿನಕಾಯಿ ತೆಗಿಲಿಕ್ಕೆ ಬಂದಿದ್ರಲ್ಲ ಬೆಳಿಗ್ಗೆ, ಎಲ್ಲ ತೆಂಗಿನಕಾಯಿ ತೆಗೆದಾಯಿತು. ಸ್ವಲ್ಪ ಇಲ್ಲೇ ಉಂಟು ನೋಡಿ, ಇನ್ನೂ ಸ್ವಲ್ಪ ಇಲ್ಲಿ ಹಾಕಿದುಂಟು. ಹಾಗೆ ಇನ್ನೂ ಸ್ವಲ್ಪ ಕಲೆಕ್ಟ್ ಮಾಡಲಿಕ್ಕೆ ಸುಲಭ ಆಗಬೇಕು ಅಂತ ಅಲ್ಲಲ್ಲೇ ಒಟ್ಟು ಮಾಡಿಟ್ಟದಿದೆ. ಆಮೇಲೆ ಇನ್ನು ಅದನ್ನು ತೊಗೊಂಡೋಗಿ ಅಲ್ಲಿ ನಮ್ಮದು ಹಟ್ಟಿ ಇದೆಯಲ್ಲ, ಸೊ ಆ ಹಟ್ಟಿಯಲ್ಲಿ ಸೆಟ್ ಮಾಡಿಡ್ಲಿಕ್ಕೆ ಉಂಟು. ನನ್ನ ಗುಂಡಿನಲ್ಲಿ ಹಲವಾರು ಟ್ಯಾಲೆಂಟ್ಗಳುಂಟು, ಅದರಲ್ಲಿ ಇದು ಸಹ ಒಂದು. ಸೊ ಕ್ರಿಯೇಟಿವಿಟಿ ಮಾಡೋದಂದರೆ ತುಂಬ ಇಷ್ಟ ಅವರಿಗೆ. ಯಾಕಂದರೆ ನಾನು ಬಿ ಎಡಲ್ಲಿದ್ದಾಗ ಆಲ್ಮೋಸ್ಟ್ ಪ್ರಾಜೆಕ್ಟ್ ಎಲ್ಲ ಅವರ ಕೈಯಲ್ಲೇ ಮಾಡಿಸ್ಕೊಳ್ತಾ ಇದ್ದೆ. ಹಾಗೆ ಈಗ ನೋಡಿ, ಇದು ಮನೆಯಲ್ಲಿದ್ದಂತಹ ರೀಪ್ ಮತ್ತು ಸಲಾಕೆಗಳು. ಸೊ ಇದರ ಹೆಲ್ಪಿನಿಂದ ಅದಕ್ಕೊಂದು ಪೇಂಟ್ ಮಾಡಿ ಅದರಲ್ಲಿ ಚಂದವಾಗಿ ಹೂಗಿಡಗಳನ್ನು ಇಡಲಿಕ್ಕೆ ಇಷ್ಟು ಚೆನ್ನಾಗೊಂದು ರ್ಯಾಕನ್ನು ಪ್ರಿಪೇರ್ ಮಾಡಿದ್ದಾರೆ ನೋಡಿ. ನಾನು ಸ್ಕೂಲಿಂದ ಬರಬೇಕಾದ್ರೆ ಇದೆಲ್ಲ ಪ್ರಿಪರೇಷನ್ ಆಗಿದೆ. ನಾವು ಅವತ್ತು ನೆಟ್ಟಂತಹ ತಾವರೆ ಕೊಳ ಇದು ನೋಡಿ. ಸೊ ಇದರಲ್ಲಿ ಈ ಕಲರ್ ಇದೊಂದು ತಾವರೆ ಆಗಿದೆ. ಹಾಗೆ ಇದು ಮಾಮಿ ಸುಳ್ಳ್ಯದಿಂದ ತಂದಂತಹ ತಾವರೆ. ಸೊ ಇದು ನೋಡಿ ಈ ಕಲರ್, ಅದರಲ್ಲಿ ಮೊಗ್ಗಾಗ್ತಾ ಉಂಟು. ಸೊ ಇಲ್ಲಿ ನೋಡಿ ನಮ್ಮ ಹುಡುಗಿ ವಿಟಮಿನ್ ಡಿಗೋಸ್ಕರ ಬಿಸಿಲು ಕಾಯಿಸ್ಕೊತಾ ಇದ್ದಾರೆ. ಸೊ ಕರೆದ್ರೆ ಬರಲೇ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ಪ್ರತಿದಿನ ಮಧ್ಯಾಹ್ನ ಈ ಥರ ಬಿಸಿಲು ಕಾಯಿಸ್ಕೊತಾಳೆ ಅವಳು. ಮನೆಯೊಳಗೆ ಇರ್ತಾಳಲ್ವ, ಚಳಿ ಆಗ್ತದೆ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಬಿಸಿಲಿಗೆ ಹೋಗ್ತಾಳೆ.
ನಾನು ಲಾಸ್ಟ್ ಟೈಮ್ ಅಶ್ವಿನಿ ಅಕ್ಕನ ಮನೆಗೆ ಹೋಗಿದ್ದಾಗ ಅಲ್ಲಿಂದ ತುಳಸಿ ಬೀಜ ತಂದಿದ್ದೆ. ಸೊ ಅದನ್ನು ಎಲ್ಲಿ ಹಾಕೋದು ಗೊತ್ತಾಗದೆ ಲಾಸ್ಟಿಗೆ ಹೂವಿನ ಪಾಟೆಲ್ಲ ಹಾಕಿಟ್ಟಿದ್ದೆ. ಸೊ ಅದರಲ್ಲಿ ಈಗ ಕೆಲವೊಂದು ಗಿಡಗಳನ್ನು ನಾನು ತೆಗೆದು ಇವತ್ತು ಬೇರೆ ಗಿಡಗಳಿಗೆ ನೆಟ್ಟಿದ್ದೇನೆ. ಹಾಗೆ ಇದು ಇವತ್ತು ನಾವು ಸಂಡೇ ಮಾಡಿದಂತಹ ಕೆಲಸ. ಇಷ್ಟೆಲ್ಲ ಪ್ಲ್ಯಾಂಟ್ಗಳನ್ನು ನಾವು ಇವತ್ತು ನೆಟ್ಟಿರುವಂಥದ್ದು, ಅಂದರೆ ಬೇರೆ ಚಿಕ್ಕ ಚಿಕ್ಕ ಪಾಟಲ್ಲಿದ್ದು ಅವುಗಳನ್ನೆಲ್ಲ ತೆಗೆದು ಇವತ್ತು ಚೆನ್ನಾಗಿ ನೆಟ್ಟಿದ್ದೇವೆ. ನನ್ನ ಜೊತೆ ಗುಂಡುಗೂ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಸೊ ಅವರೆಲ್ಲ ಇದಕ್ಕೆ ನನಗೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ನೋಡಿ ಇವೆಲ್ಲ ಈ ಗಿಡಗಳನ್ನು ನಾವು ಇವತ್ತು ನೆಟ್ಟಿರುವಂಥದ್ದು. ಸೊ ಇಲ್ಲಿ ಮೆಣಸಿನ ಗಿಡವನ್ನು ನೆಟ್ಟಿದ್ದೇನೆ. ಹಾಗೆ ಅದರಲ್ಲಿ ತುಳಸಿ ಗಿಡನಿತ್ತು. ಬಸಳೆ ನಮ್ಮ ಮನೆಯಲ್ಲಿ ಹಿಂದ್ಗಡೆ ನೆಟ್ಟದಿದೆ, ಬಟ್ ಆದರೂ ಇದೊಂದು ಇರಲಿ ಅಂತ ಆಗ್ತದಾ ಇಲ್ವೋ ಪಾಟಲ್ಲಿ ಅಂತ ಹೇಳಿ ನಾನು ಚೆಕ್ ಮಾಡಲಿಕ್ಕೋಸ್ಕರ ಇಲ್ಲಿ ನೆಟ್ಟಿದ್ದೇನೆ. ನಂತರ ಇದು ಪುದೀನ ನಾನು ಶಾಪಿಂದ ತಂದಂಥದ್ದು. ಸೊ ಅದನ್ನು ಸಹ ಇಲ್ಲಿ ನೆಟ್ಟು ಹಾಕಿದ್ದೇನೆ. ಇದೆಲ್ಲ ಬೇರೆ ಬೇರೆ ಕಲರ್ ರೋಸಿನ ಗಿಡಗಳು. ಹಾಗೆ ಇದನ್ನು ಸಹ ಇಲ್ಲಿ ನಾನು ಹೊಸ ಪಾಟ್ಗಳಿಗೆ ಹಾಕಿ ನೆಟ್ಟು ಗೊಬ್ಬರ ಎಲ್ಲ ಹಾಕಿ ನೆಟ್ಟಿದ್ದೇನೆ ಇವತ್ತು. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಮಲ್ಬೇರಿ ಫ್ರೂಟಿನ ಬಗ್ಗೆ ಹೇಳಿದ್ದೆ. ನೋಡಿ ಫ್ರೂಟ್ ಹೀಗಿರ್ತದೆ, ಇದು ಕಾಯಿ, ಆದರೆ ಹಣ್ಣಾದಮೇಲೆ ಒಂದೆರಡು ಹಣ್ಣು ಉಂಟು, ಅರ್ಧ ಹಣ್ಣಾಗಿದೆ. ಸೊ ಈ ಥರ ಇರ್ತದೆ ನೋಡಿ. ನಾನು ಈ ಸಲ ಗಿಡವನ್ನು ಕಟ್ ಮಾಡಿದ್ದು, ಇಲ್ಲದಿರೇ ತುಂಬ ಮೇಲೆ ಹೋಗಿತ್ತು. ಹಾಗಾಗಿ ಈ ಸಲ ತುಂಬ ಹಣ್ಣಾಗಿದೆ ನೋಡಿ, ಇಲ್ಲೆಲ್ಲ ಕಾಣಿಸ್ತದೆ. ನಾವು ಈ ವರ್ಷ ಕೃಷಿಯಲ್ಲಿ ಬಸಳೆ ಮತ್ತು ಹರಿವೆಯನ್ನು ಕೂಡ ಮಾಡಿದ್ದೇವೆ. ಸೊ ಇದರಲ್ಲಿ ಕೆಲವು ಬಸಳೆ ಗಿಡವನ್ನು ಮಾಮಿ ತುಂಬ ಸಲ ನೆಟ್ಟರು, ಆದರೆ ಈ ಸಲ ಅದು ಚೆನ್ನಾಗಿ ಬಂದಿದೆ ಮೇಲೆ, ಇನ್ನು ಚಪ್ಪರ ಎಲ್ಲ ಹಾಕ್ತಾರೆ. ಹಾಗೆ ಇದು ಹರಿವೆ ಬೀಜ. ಸೊ ನಾನೊಂದು ವಿರಸಿಂದ ತಂದು ಕೊಟ್ಟಿದ್ದೆ. ಹಾಗೆ ಇವರು ನರ್ಸರಿಯಿಂದ ತಂದು ಮಾಮಿ ಕೊಟ್ಟಿದ್ದರು. ಸೊ ಮಾಮಿ ಗುಂಡು ಸೇರಿ ನೆಲ ಎಲ್ಲ ಹದ ಮಾಡಿ ಇಲ್ಲಿ ಬೀಜವನ್ನು ಹಾಕಿ ಇಷ್ಟು ಪುಟ್ಟ ಪುಟ್ಟ ಗಿಡಗಳನ್ನು ರೆಡಿ ಮಾಡಿದ್ದಾರೆ. ಇವಾಗ ಸ್ವಲ್ಪ ದಿನದಲ್ಲೇ ಇನ್ನು ತಿನ್ನಲಿಕ್ಕೆ ಸಿಗ್ತದೆ ನಮಗೆ. गई थी कल काम करने के लिए, रेत झाड़ा, तो उसकी वजह से चेहरा जलन हो रहा था. पहली बार लगा. इसके ससुर ने चिल्लाए, ये चिल्लाई. मैं डोंट केयर, अभी खुद से प्यार करती हूँ. अभी मैं अपने से प्यार करना है बस. अभी मैं फोन उठा नहीं सकती. Art 3 stone paper pencil scissor. Stone paper pencil scissor. Stone paper pencil scissor. Stone paper pencil scissor. Mother 3 stone paper pencil scissor. 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 6. Stone paper pencil scissor. कितना? Stone paper pencil scissor. Stone paper pencil scissor. नहीं, stone paper pencil scissor. 8, 7. Stone paper pencil scissor. Stone paper pencil scissor. कितना? काय ತೆಗೆದಮ್ಮ ಚಲ. Jale, nya. Anju babu. Ka. Sudah, kuja.
ಇವತ್ತಿನ ಈ ನನ್ನ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.